ಎಲ್ಲರಿಗೂ ವಂದನೆಗಳು. ಇವತ್ತು ನಾವೊಂದು ಅರ್ಥಪೂರ್ಣವಾದಂಥ ಒಂದು ಆರೋಗ್ಯ ಶಿಬಿರ ಕಾರ್ಯಕ್ರಮವನ್ನು ಸೋಮೇಶ್ವರ ಪುರಸಭೆಯ ವ್ಯಾಪ್ತಿಯಲ್ಲಿ ನಮ್ಮ ಕಾರ್ಮೆ ಸ್ಕೂಲಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಭಾಳ ಸಂತೋಷವಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರಾಗಿ ನಮ್ಮ ರಹಮಾನಿಯಾ ವೆಲ್ಫೇರ್ ಚಾರಿಟೇಬಲ್ ಟ್ರಸ್ಟ್ ಅವರ ಜೊತೆ ಕನಚೂರು ಹಾಸ್ಪಿಟಲ್ ರಿಸರ್ಚ್ ಸೆಂಟರ್ ಜೊತೆಯಾಗಿ ಈ ಕಾರ್ಯಕ್ರಮವನ್ನು ಕಾರ್ಮೆ ಸ್ಕೂಲ್ನ ಈ ವೇದಿಕೆಯಲ್ಲಿ ಬಹಳ ಸಂತೋಷದಿಂದ ಬಹಳ ಅರ್ಥಪೂರ್ಣವಾಗಿ ನಾವು ಇದನ್ನು ನಡೆಸಿಕೊಡಲು ಸರ್ವಶಕ್ತನಾದ ದೇವರಲ್ಲಿ ನಾವು ಪ್ರಾರ್ಥಿಸ್ತೇವೆ. ಮೊದಲು ಅದೇ ರೀತಿ ಕಾರ್ಯಕ್ರಮ ನಾವು ಹೇಳಿದಂತೆ 8 ಗಂಟೆಗೆ ಪ್ರಾರಂಭವಾಗಬೇಕಿತ್ತು. ಕಾರಣಾಂತರದಿಂದ ಸ್ವಲ್ಪ ತಡವಾಯಿತು. ಆ ಬಗ್ಗೆ ಕ್ಷಮೆಯನ್ನು ಕೂಡ ಕೇಳಿಕೊಳ್ತಿದ್ದೇವೆ. ಈಗ ನಮ್ಮ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮವನ್ನು ನಾವು ಈಗ ನಡೆಸಲು ಯೋಚಿಸಿದ್ದೇವೆ. ಅದರಂತೆ ಸಭಾ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ರಹಮಾನಿಯಾ ವೆಲ್ಫೇರ್ ಚಾರಿಟೇಬಲ್ ಟ್ರಸ್ಟ್ ಇದರ ಪ್ರೆಸಿಡೆಂಟ್ ಆದ ಶೇಖ್ ಅಬ್ದುಲ್ ಕರೀಂರವರನ್ನು ನಾನು ವೇದಿಕೆಗೆ ಕರೆಯುತ್ತಿದ್ದೇನೆ. ವೇದಿಕೆಯಲ್ಲಿ ಅವರು ಆಸೀನರಾಗಿದ್ದಾರೆ. ಅದೇ ರೀತಿ ನಮ್ಮ ಸೋಮೇಶ್ವರ ಪುರಸಭೆಯ ನಮ್ಮ ಈ ವ್ಯಾಪ್ತಿಯ ಕೌನ್ಸಿಲರ್ ಕೂಡ ಆಗಿರುವಂಥ ಶ್ರೀಲತಾ ದಿನೇಶ್ ಇವರನ್ನು ಕೂಡ ನಾನು ವೇದಿಕೆಗೆ ಕರೆಯುತ್ತಿದ್ದೇನೆ. ಎಲ್ಲಿದ್ದಾರೆ ಅವರು? ವೇದಿಕೆಗೆ ಬರಬೇಕು ಕೇಳಿಕೊಳ್ತೇನೆ. ಶ್ರೀಲತಾ. ಅದೇ ರೀತಿ ನಮ್ಮ ಇಂದಿನ ಈ ಕಾರ್ಯಕ್ರಮದ ಮುಖ್ಯ ರೂವಾರಿ ಅಂತ ಹೇಳ್ಬೋದು, ನಮ್ಮ ಈ ಪ್ರದೇಶದ ನಮ್ಮೆಲ್ಲರ ಪ್ರೀತಿಯ ನಮಗೆಲ್ಲ ಪರಿಚಿತರಾಗಿರುವಂಥ ನಮ್ಮ ಹಿರಿಯರು ಕೂಡ ಆಗಿರುವಂಥ ಡಾಕ್ಟರ್ ತಾರನಾಥ್ ಶೆಟ್ಟಿ ಅವರಿದ್ದಾರೆ. ಬಹಳ ಸಂತೋಷವಾಗುತ್ತಿದೆ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿರು. ಅವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಿದ್ದೇನೆ. ಅದೇ ರೀತಿ ನಮ್ಮ ರಹಮಾನಿಯಾ ಚಾರಿಟೇಬಲ್ ಟ್ರಸ್ಟ್ನ ಇದರ ಚೇರ್ಮನ್ ಆದಂಥ ಅಬ್ದುಲ್ ರಹಮಾನ್ ರವರಿದ್ದಾರೆ. ಅವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸಿದ್ದೇನೆ. ಅದೇ ರೀತಿ ನಮಗೆ ಇಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಲು ಅನುವು ಮಾಡಿಕೊಟ್ಟಂಥ ನಮ್ಮ ಈ ಶಾಲೆಯ ಸಿಸ್ಟರ್ಗಳಾದ ಜೂಲಿಯಾನಾ ಮೇರಿ AC, ಜಾಯಿಂಟ್ ಸೆಕ್ರೆಟರಿ ಕಾರ್ಮೆ ಸ್ಕೂಲ್, ಅವರನ್ನು ಕೂಡ ನಾನು ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಿದ್ದೇನೆ. ಅದೇ ರೀತಿ ಇನ್ನೊಂದು ಸಿಸ್ಟರ್ ಆಗಿರುವಂಥ ಪ್ರಮೀಳಾ AC, ನಮ್ಮ ಶಾಲೆಯ ಕಾರ್ಮೆ ಶಾಲೆ ಪ್ರಿನ್ಸಿಪಾಲ್ ಕೂಡ ಆಗ್ತಾರೆ. ಅವರನ್ನು ಕೂಡ ನಾನು ವೇದಿಕೆಗೆ ಬಹಳ ಗೌರವಪೂರ್ವಕ ಕರೆಯುತ್ತಿದ್ದೇನೆ. ಈಗ ಕಾರ್ಯಕ್ರಮವನ್ನು ನಾವೀಗ ಪ್ರಾರಂಭಿಸಲು ಅನುವು ಕೇಳಿಕೊಳ್ತಿದ್ದೇನೆ. ಅದರಂತೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ರಹಮಾನಿಯಾ ಮಸ್ಜಿದ್ ಇದರ ಖತೀಬರಾದಂಥ ಹಜರತ್ ರವರು ಖುರಾನ್ ಪಾರಾಯಣ ಮಾಡುವುದರೊಂದಿಗೆ ಉದ್ಘಾಟಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಕ್ಷಮಿಸಬೇಕು. ನಮ್ಮ ಕನಚೂರಿನ ಅಬ್ದುಲ್ಲಾ ಎಂ ಖಾನ್ ರವರು ಅವ್ರು ಬಂದಿರ್ತಾರೆ. ಅವರು ನಾನು ವೇದಿಕೆಗೆ ಆಹ್ವಾನಿಸಿದ್ದೇನೆ. ನಾನು ಅವರು ಇಲ್ಲಿ ಕಾಣಲಿಲ್ಲ, ನಾನು ಇಲ್ಲ ಅಂತ ನೆನೆಸಿದೆ. ಕ್ಷಮಿಸಬೇಕಾಗಿ ಕೇಳ್ಕೊಳ್ತೀನಿ. ಓಕೆ. हज़रत ख़वातीन अस्सलामु अलैकुम व रहमतुल्लाहि व बरकातुह। गुड मॉर्निंग। मैं सबसे पहले मुबारकबाद पेश करता हूँ रहमानिया वेलफेयर एंड
ऐसा काम किया है जो समाज सेवा भी है और पुण्य का कार्य भी है। अल्लाह तबारक व तआला की बारगाह में दुआ है कि अल्लाह तबारक व तआला सबको इसका बेहतरीन जज़ा और सिला अता फरमाए। अब मैं थोड़ी देर कलाम पाक की चंद आयत आपकी समात के हवाले कर रहा हूँ, मुलाहिज़ा फरमाएं। अऊज़ु बिल्लाहि मिनश शैतानिर रजीम। बिस्मिल्लाहिर रहमानिर रहीम। खलक़ल इंसान मिन सल्सालिन कल फ़ख़्ख़ार व खलक़ल जन्न मिन मारिजिन मिन नार फ़बिअय्यि आलाइ रब्बिकुमा तुकज़्ज़िबान। रब्बुल मशरिक़ैनि व रब्बुल मग़रिबैन फ़बिअय्यि आलाइ रब्बिकुमा तुकज़्ज़िबान। मरजल बहरैनि यल्तक़ियान बैनहुमा बरज़ख़ुन ला यबग़ियान। फ़बिअय्यि आलाइ रब्बिकुमा तुकज़्ज़िबान। यख़रुजु मिनहुमा अल-लुअ्लुअ वल-मरजान। फ़बिअय्यि आलाइ रब्बिकुमा तुकज़्ज़िबान। वलहुल जवारिल मुंशआतु फिल बहरि कल आलाम। फ़बिअय्यि आलाइ रब्बिकुमा तुकज़्ज़िबान। सदक़ल्लाहुल मौलानल अज़ीम। ಶುಕ್ರಿಯಾ. ಕೃತಜ್ಞತೆಗಳನ್ನು ಹೇಳ್ತಿದ್ದೇನೆ. ಬಹಳ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕುರಾನ್ ಕಿರಾಯತ್ನೊಂದಿಗೆ ಪ್ರಾರಂಭಿಸಿದ ಹಜರತ್ರವರಿಗೆ, ಅದೇ ರೀತಿ ಬಹಳ ಒಂದು ಅರ್ಥಪೂರ್ಣವಾದಂಥ ಒಂದು ಆರೋಗ್ಯ ಶಿಬಿರ ಇಂದು ಈ ಪ್ರದೇಶದಲ್ಲಿ ನಡೆಯುತ್ತಾ ಇದೆ. ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಅತಿಥಿಗಳು, ಆ ರೀತಿ ಇವತ್ತು ಸನ್ಮಾನಿಸಲ್ಪಡುವವರು ಎಲ್ಲರನ್ನು, ಅದರ ಜೊತೆಗೆ ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರುವಂಥ ಈ ಶಾಲಾ ಶಿಕ್ಷಕಿಯರಾಗಿರ್ಬೋದು ಮತ್ತು ಆರೋಗ್ಯದ ಬಗ್ಗೆ
ಈ ಕಾರ್ಯಕ್ರಮದ ಪ್ರಯೋಜನ ಪಡೆದು ಬಂದಿರುವಂತಹ ಫಲಾನುಭವಿಗಳಾಗಿರ್ಬೋದು, ಅದರ ನಾಗರಿಕರಾಗಿರ್ಬೋದು, ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಮಾಡ್ತಿದ್ದೇನೆ. ಬಹಳ ಅರ್ಥಪೂರ್ಣವಾದಂತಹ ಈ ಕಾರ್ಯಕ್ರಮ ನಮ್ಮ ಪ್ರದೇಶದಲ್ಲಿ ನಮ್ಮ ರೆಹಮಾನಿಯಾ ವೆಲ್ಫೇರ್ ಚಾರಿಟೇಬಲ್ ಟ್ರಸ್ಟ್ ಮತ್ತು ಕನಚೂರು ಹಾಸ್ಪಿಟಲ್ ರಿಸರ್ಚ್ ಸೆಂಟರ್ ಇವರ ಜಂಟಿ ಆಯೋಗದಲ್ಲಿ ಈ ಪ್ರದೇಶದ ಜನರಿಗೆ ಇದರಿಂದ ಏನಾದರೂ ಒಂದು ಪ್ರಯೋಜನವನ್ನು ಪಡೆಯುವಂತಾಗಬೇಕು. ಜನರಿಗೆ ಆರೋಗ್ಯವೇ ಬಹಳ ಮುಖ್ಯವಾದ ಒಂದು ಜೀವನದ ಒಂದು ವಸ್ತುವಾಗಿದೆ, ಸಂಪತ್ತಾಗಿದೆ. ಅದೇ ರೀತಿ ಈ ಆರೋಗ್ಯವನ್ನು ನಾವು ಚೆನ್ನಾಗಿಟ್ಟುಕೊಳ್ಳಬೇಕಾದರೆ ನಮಗೆ ಮುಖ್ಯವಾಗಿ ಆರೋಗ್ಯದ ಔಷಧಿಗಳ ಅಗತ್ಯವಿದೆ. ಈ ಕಾರ್ಯಕ್ರಮದಲ್ಲಿ ವಿವಿಧ ಚಿಕಿತ್ಸೆಗಳ ಶಿಬಿರವನ್ನು ಕೂಡ ಇಟ್ಟಿದ್ದಾರೆ. ENT, ಇಯರ್ ನೋಸ್ ಥ್ರೋಟ್, ಏಕೆಂದರೆ ಕಣ್ಣಿನ ಸಂಬಂಧ ಇರಬಹುದು, ಥ್ರೋಟಿನ ಸಂಬಂಧ ಇರಬಹುದು. ಅದೇ ರೀತಿ ಆರ್ಥೋಲಜಿ, ಇಲ್ಲಿ ಮಾಡುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಾರೆ. ಆದ್ದರಿಂದ ಆದಷ್ಟು ಇವರು ಪ್ರಚಾರವನ್ನು ಕೂಡ ಕೊಟ್ಟಿರ್ತಾರೆ, ಪಡೆಯಬೇಕೆಂದು ಮತ್ತೊಬ್ಬೆ ನಿಮ್ಮಲ್ಲಿ ನಾನು ಕಲಾಕಲೆಯಿಂದ ಕೇಳಿಕೊಳ್ಳುತ್ತಿದ್ದೇನೆ. ಈಗ ನಮ್ಮ ಈ ಶಿಬಿರದ ಬಗ್ಗೆ ಒಂದು ವೆಲ್ಕಮ್ ಸ್ಪೀಚ್ ಇದನ್ನು ಶೇಖ್ ಮೊಹಮ್ಮದ್ ಮೊಹಸಿನ್ ಅವರು ಮಾಡಬೇಕಾಗಿ ಕೇಳಿಕೊಳ್ತೇನೆ. बिस्मिल्लाहिर्रहमानिर्रहीम अल्हम्दुलिल्लाहि रब्बिल आलमीन वस्सलातु वस्सलामु अला अशराफिल अंबियाइ वल मुरसलीन नबिय्यिना मुहम्मदिन व अला आलिहि व सहबिहि अजमाइन अम्मा बाद अस्सलामु अलैकुम व रहमतुल्लाहि व बरकातुहू. All praise be to Allah, the Lord of all worlds. May peace and blessings be upon our beloved Prophet Muhammad sallallahu alaihi wasallam, his family and his companions. Alhamdulillah for blessing us with this wonderful morning and the noble opportunity to serve humanity. On behalf of Rahmania Welfare and Charitable Trust, Biri, Mangalore, I warmly welcome each one of you to this free medical camp organized in collaboration with Kannachur Hospital and Research Center, Nattikal. Our trust was established with a vision to serve the community, not only through spiritual upliftment, but also through social welfare, education, healthcare, and humanitarian causes. This marks our first major public initiative, and we are truly grateful to our local NRI well-wishers and the community supporters who made this possible. Our mission is simple: to serve people selflessly for the sake of Allah, and to bring comfort and compassion to every home. May Allah accept our humble efforts and guide us to continue doing good. Ameen. We are fortunate to collaborate with Kannachur Hospital and Research Center, Nattikal, a name known for affordable and quality healthcare. Their doctors, staff and management have shown great dedication to community service. We sincerely thank them for partnering with us in this noble cause. We are honored to have among us our chief guest, Dr. B. Taranath Shetty, a respected physician known for his medical excellence and care for the needy. Welcome, sir. A warm welcome as well to our guest of honor, Mr. Abdullah M. Khan, Manager, Kannachur Hospital and Research Center, for his constant encouragement and support. A special welcome to our esteemed dignitaries and guests, Mr. Abdul Rahman, Chairman, Rahmania Welfare and Charitable Trust, Mr. Syed Ashraf, President, Rahmania Juma Masjid, Biri, Sister Juliana Mary AC, Joint Secretary, Carmel School, Kotekar, Mrs. Srilata Dinesh, Councillor, Someshwara TMC, Sister Pramila AC, Principal, Carmel School, Kotekar, and Mr. Krishna R, Section Officer, Someshwara TMC. Your presence today adds great value and encouragement to our efforts. We also thank the management of Carmel School, Kotekar, Biri, for providing this venue and extending full cooperation to make this camp a success. Let this camp be a meaningful step towards a healthier and happier community.
May Allah reward everyone who contributed their time, energy and resources. Once again, I warmly welcome all doctors, medical staff, volunteers, guests and the public to this free medical camp. Let us make this day memorable by serving with sincerity, compassion and a smile. Thank you. Jazakallahu khairan. Wassalamu alaikum wa rahmatullahi wa barakatuh. ಈಗ ವೇದಿಕೆಯಲ್ಲಿರುವಂಥ ಅತಿಥಿಗಳಿಗೆ ನಮ್ಮೊಂದು ನೆನಪಿನ ಕಾಣಿಕೆಯನ್ನು ಕೊಡುವಂಥ ಒಂದು ಕಾರ್ಯಕ್ರಮ. ಪುರಸಭೆಯ ಕೌನ್ಸಿಲರ್ ಶ್ರೀಲತಾ ದಿನೇಶ್ ಇವರಿಗೆ ಸ್ಮರಣಿಕೆ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಅದೇ ರೀತಿ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಕಾರ್ಮೆಲ್ ಸ್ಕೂಲ್ನ ಪ್ರಿನ್ಸಿಪಾಲ್ರಾದ ಸಿಸ್ಟರ್ ಪ್ರಮೀಳಾ ಎಸ್ ಅವರಿಗೆ ಸಂಘಟನೆಯನ್ನು ಸ್ಮರಣಿಕೆಯನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಅದೇ ರೀತಿ ಕಾರ್ಮೆಲ್ ಸ್ಕೂಲ್ನ ಜಾಯಿಂಟ್ ಸೆಕ್ರೆಟರಿ ಆದಂಥ ಸಿಸ್ಟರ್ ಜೂಲಿಯಾನಾ ಮೇರಿಯಸಿ ಇವರಿಗೆ ಗೌರವ ಕಾಣಿಕೆಯನ್ನು ಕೊಡಬೇಕು ಕೇಳಿಕೊಳ್ತೇನೆ. ಅದೇ ರೀತಿ ವೇದಿಕೆಯಲ್ಲಿ ಆಸೀನರಾಗಿರುವಂಥ ನಮ್ಮೆಲ್ಲರ ಪ್ರೀತಿಯ ಮತ್ತು ಗೌರವಾನ್ವಿತ ಇಂದಿನ ಈ ದಿನದಲ್ಲಿ ಸನ್ಮಾನವನ್ನು ಸ್ವೀಕರಿಸಲಿರುವಂತಹ ಡಾಕ್ಟರ್ ತಾರನಾಥ್ ಇವರು ಕೂಡ ಒಂದು ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ತಾರನಾಥ್ ಶೆಟ್ಟಿ. सन्मान बाद में करेंगे, अभी गौरव दे स्मरणिके दे दे, वो बाद में देंगे, अभी स्मरणिके देख छोड़ दो, स्मरणिके देख छोड़ दो. ಕೂತ್ ಕಳೆ ಮತ್ತೆ ಕೂತ್ ಕಳೆ ಈಗ ಸ್ಮರಣಿಕೆಯನ್ನು ಕೊಡುವ, ಮತ್ತೆ ಆಮೇಲೆ ನಾವು ಸನ್ಮಾನ ಮಾಡೋಣ. ಅದೇ ರೀತಿ ರೋಮಾನಿಯಾ ವೆಲ್ಫೇರ್ ಚಾರಿಟಬಲ್ ಟ್ರಸ್ಟ್ ಇದರ ಚೇರ್ಮನ್ ಆದ ರೈಮನ್ ಅಬ್ದುಲ್ ರೆಹಮಾನ್ ಇವರಿಗೆ ಕೂಡ ಒಂದು ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಅದೇ ರೀತಿ ರೋಮಾನಿಯಾ ವೆಲ್ಫೇರ್ ಟ್ರಸ್ಟ್ ಚಾರಿಟಬಲ್ ಟ್ರಸ್ಟ್ ಇದರ ಪ್ರೆಸಿಡೆಂಟ್ ಅಧ್ಯಕ್ಷರಾಗಿರುವಂಥ ಶೇಖ್ ಅಬ್ದುಲ್ ಕರೀಂ ಇವರಿಗೂ ಕೂಡ ನೆನಪಿನ ಕಾಣಿಕೆಯನ್ನು ಕೊಟ್ಟು ಕೇಳಿಕೊಳ್ಳಬಹುದು. ನೆನಪಿನ ಕಾಣಿಕೆ ಕೊಟ್ಟುಬಿಡಿ. ಅದೇ ರೀತಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲ್ಪಡುವಂಥ ಇಬ್ಬರು ವ್ಯಕ್ತಿಗಳಲ್ಲಿ ಒಂದನೇದಾಗಿ ನಮ್ಮ ಡಾಕ್ಟರ್ ತಾರನಾಥ್ ಶೆಟ್ಟಿ ಹಾಗೂ ಇನ್ನೊಬ್ಬರು ಅಬ್ದುಲ್ಲಾ ಖಾನ್ ಕನಚೂರು ಹಾಸ್ಪಿಟಲ್ನವರು, ಅವರಿಗೂ ಕೂಡ ಒಂದು ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳುತ್ತೇನೆ. ಅದೇ ರೀತಿ ನಮ್ಮ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂಥ ಹಜರತ್ರವರಿದ್ದರು, ಅವರಿಗೂ ಕೂಡ ಒಂದು ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಕೇಳಿಕೊಳ್ತೇನೆ. ಒಂದು ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಕೇಳಿರ್ತೇನೆ. ಅವರು ಇನ್ನೊಬ್ಬರು ಹಫೀಜ್ ಅಹಮದ್, ಇವರಿಗೂ ಕೂಡ ಒಂದು ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಬಿಡ್ತೇನೆ. ಈಗ ನಮ್ಮ ಕಾರ್ಯಕ್ರಮದ ಮುಖ್ಯವಾದಂಥ ಭಾಗಕ್ಕೆ ನಾವು ಬರ್ತಿದ್ದೇವೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ನಾವು ಸನ್ಮಾನಿಸಲ್ಪಡುವಂಥ ಇಬ್ಬರು ವ್ಯಕ್ತಿಗಳಲ್ಲಿ ಒಬ್ಬರಾಗಿರ್ತಾರೆ ಡಾಕ್ಟರ್ ತಾರನಾಥ್ ಶೆಟ್ಟಿ. ಈಗ ತಾರನಾಥ್ ಶೆಟ್ಟಿ ಅವರನ್ನು ಗೌರವಿಸಿ ಸನ್ಮಾನಿಸುವ ಮೊದಲು ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ನಾನಿಲ್ಲಿ ಬಹಳ ಸಂತೋಷ ಪಡ್ತೇನೆ. ಏಕೆಂದರೆ
ಅದು ನನಗೆ ಸಿಕ್ಕಿದಂಥ ಒಂದು ಭಾಗ್ಯ ಅಂತ ನಾನು ಹೇಳ್ಬೋದು. ಏಕೆಂದರೆ ಈ ಸದರಿ ಪ್ರದೇಶದಲ್ಲಿ ನಾನು ಕೂಡ ನನ್ನ 10ನೇ ತರಗತಿಯಲ್ಲಿ ನಾನು ಕಲಿಯುತ್ತಿರುವಂತಹ ಸಮಯದಲ್ಲಿ ನಮ್ಮ ಈ ಪ್ರದೇಶಕ್ಕೆ, ಆಗ ಈ ಪ್ರದೇಶ 40 ವರ್ಷಗಳ ಹಿಂದೆ ಒಂದು ಗ್ರಾಮೀಣ ಪ್ರದೇಶವಾಗಿತ್ತು. ಆ ಸಮಯದಲ್ಲಿ ಇಲ್ಲಿಗೆ ವೈದ್ಯಕೀಯ ಒಂದು ಸಹಾಯವನ್ನು ಮಾಡಲಿಕ್ಕೆ ಅಂತ ಬಂದವರು, ಸೇವೆಯನ್ನು ನೀಡಲಿಕ್ಕೆ ಬಂದಂಥವರು ಡಾಕ್ಟರ್ ತಾರನಾಥ್ ಶೆಟ್ಟಿ ಅವರು. ಆ ಸಮಯದಲ್ಲಿ ಈ ಪ್ರದೇಶದಲ್ಲಿ ಕ್ಲಿನಿಕ್ ಇಟ್ಟುಕೊಂಡಿರುವಂಥ ಶ್ರೀಧರ್ ಡಾಕ್ಟರ್ ಅಂತ ಒಬ್ಬರಿದ್ದರು. ಅವರು ಕಾರಣಾಂತರದಿಂದ ವಿದೇಶಕ್ಕೆ ಹೋಗುವಂಥ ಒಂದು ಸಂದರ್ಭದಲ್ಲಿ ಅವರ ಆ ಜಾಗವನ್ನು ತುಂಬಿಸಲು ತಾರನಾಥ್ ಶೆಟ್ಟಿ ಅವರು ಬಂದಿರ್ಬೋದು ಅಲ್ಲ ಸರ್ ಡಾಕ್ಟರ್ ಅವರ, ಅದು ನನ್ನೊಂದು ಗಮನಕ್ಕೆ ಆಗಿರ್ಬೋದು ಅಂತ ಸತ್ಯ. ಆ ಸಮಯದಲ್ಲಿ ಅವರು ವಿದೇಶಕ್ಕೆ ಹೋದರೂ ಇವರು ನಮ್ಮ ಕೋಟೆಕಾರಿಗೆ ಪ್ರವೇಶಿಸಿದರು. ಅವರ ಒಂದು ಉತ್ತಮ ಒಂದು ಗುಣ ಅಂತ ಹೇಳ್ಬೋದು. ಮತ್ತು ಅವರು ಕೊಡುವಂತಹ ಮದ್ದುಗಳು ಒಂದು 10 ರೂಪಾಯಿ, ಆ ಸಮಯದಲ್ಲಿ 5 ರೂಪಾಯಿ ಇತ್ತು. 5 ರೂಪಾಯಿ ಕೊಟ್ಟು ಒಂದು ಒಳ್ಳೆ ಇಷ್ಟು ಮದ್ದು ಕೊಡ್ತಾರೆ. ಆ ಮದ್ದಿಗೆ ಒಂದು 100 ರೂಪಾಯಿ ಇರ್ಬೋದು, ಆದರೆ 5 ರೂಪಾಯಿ 10 ರೂಪಾಯಿ ಕೊಡ್ತಾ ಇದ್ರು. ಆ ಮದ್ದಿಂದ ಯಾರು ಆ ಮದ್ದನ್ನು ಪಡ್ಕೊಂಡೋದ್ರು ಅವರಿಗೆ ಕೂಡಲೇ ಗುಣವಾಗ್ತಿತ್ತು. ಏಕೆ ಅವರ ಅದನ್ನು ಕೈಪಲ್ಸ್ ಅಂತ ಹೇಳ್ತಾರೆ. ಅಂತ ಒಂದು ಒಳ್ಳೆಯ ಡಾಕ್ಟ್ರು ನಮ್ಮ ಈ ಪ್ರದೇಶಕ್ಕೆ ಬಂದು ಕಳೆದ 40 ವರ್ಷಗಳಿಂದ ನಮ್ಮವರಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತುಂಬ ಸಂತೋಷ ಪಡ್ಬೇಕು. ಖಂಡಿತ ನಾವೆಲ್ಲರೂ ಅವರನ್ನು ತುಂಬ ಸಂತೋಷಪಟ್ಟು ಅವರನ್ನು ಗೌರವಿಸಬೇಕು. ಏಕೆಂದರೆ ನಮಗದೊಂದು ಭಾಗ್ಯ, ದೇವರು ಕೊಟ್ಟಂಥ ಭಾಗ್ಯ ಅಂತ ಹೇಳ್ಬೋದು. ಏಕೆ MBBS ಕಲಿಯುವುದಂದರೆ ಭಾಳ ಸಣ್ಣ ವಿಷಯ ಅಲ್ಲ, ಎಷ್ಟೋ ಕೋಟಿಗಟ್ಟಲೆ ಖರ್ಚಿದ್ದು. ಈಗ ಆ ಸಮಯದಲ್ಲಿ ಕೂಡ ನಮ್ಮ ತಾರನಾಥ್ ಡಾಕ್ಟರ್ ಹೇಳ್ತಿದ್ರು, ನನ್ನ ತಂದೆ ನನಗೆ 1 ಲಕ್ಷ ಖರ್ಚು ಮಾಡಿ ಡಾಕ್ಟರ್ MBBS ಕಲಿಸಿದ್ದಾರೆ ಅಂತ ಹೇಳ್ತಾ ಇದ್ರು. ನಾವು ಆಗ ಬರ್ತಾ ಇದ್ದೆ ಅವರ ಹತ್ರ, ಆಗ ಹೇಳ್ತಿದ್ರು. ನಾವು ಸಣ್ಣ 10ನೇ ಕ್ಲಾಸ್ನಲ್ಲಿ ಕಲಿತಿರುವಂತಹ ಸಮಯದಲ್ಲಿ ನನಗೆ ಕೂಡ ಒಂದು 16 ವರ್ಷ ಇರ್ಬೋದು. ಆ ಸಮಯದಲ್ಲಿ ಈಗ 40 ವರ್ಷಗಳಿಂದ ನಮ್ಮ ನಿರಂತರ ಸೇವೆಯನ್ನು ಮಾಡಿ ನಮ್ಮ ಊರಿಗೆ ಹೆಸರನ್ನು ಕೊಟ್ಟಿದ್ದಾರೆ. ನಮ್ಮೆಲ್ಲರಿಗೂ ಪ್ರೀತಿಯ ತಾರನಾಥ್ ಡಾಕ್ಟರ್ ದೇವರು ಅವರಿಗೆ ಇನ್ನೂ ಕೂಡ ಆಯುಷ್ಯವನ್ನು ಕೊಡಲಿ, ಇನ್ನೂ ಕೂಡ ಸೇವೆಯನ್ನು ಮಾಡಲು ಶಕ್ತಿಯನ್ನು ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರನ್ನು ಮುಂದಿನ ಚೇರಿಗೆ ನಾನು ಕರೆಯುತ್ತಿದ್ದೇನೆ. ಅವರಿಗೆ ಸನ್ಮಾನ ಮಾಡಲು ಸರ್ವಶಕ್ತನಾದ ದೇವರು ನನಗೆ ಒಂದು ಅವಕಾಶವನ್ನು ಕೊಡಲಿ. ಅದು ನಮ್ಮ ಪುಣ್ಯ ಅಂತ ಹೇಳಬೇಕು. ಇಂತಹ ವ್ಯಕ್ತಿಗಳನ್ನ ಸಮಾಜದಲ್ಲಿ ನಾವು ಗುರುಸಿದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಸರ್ವಶಕ್ತನಾದ ದೇವರು ಅವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯವನ್ನು ಕೊಡಲಿ. ನಮ್ಮ ರೋಮಾನಿಯ ಚಾರಿಟೇಬಲ್ನ ಸದಸ್ಯರು, ಮೆಂಬರ್ಗಳು, ಪದಾಧಿಕಾರಿಗಳು ಎಲ್ಲರೂ ಮುಂದೆ ಬಂದು ಅವರನ್ನು ಗೌರವಿಸಬೇಕು. ಎಲ್ಲರೂ ಅವರ ಬಳಿ ಬಂದು ಅವರನ್ನು ಗೌರವಿಸಬೇಕಂತ ಕೇಳಿಕೊಳ್ಳುತ್ತಿದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ 2ನೇದಾಗಿ ನಾವು ಸನ್ಮಾನ ಮಾಡಲಿರುವವರು ಅಬ್ದುಲ್ ಎಂ ಖಾನ್, ಮ್ಯಾನೇಜರ್ ಕನಚೂರ್ ಹಾಸ್ಪಿಟಲ್. ಅಬ್ದುಲ್ ಎಂ ಖಾನ್ ಇದ್ದಾರೆ. ಅವರು ಕನಚೂರ್ ಆಸ್ಪತ್ರೆಯಲ್ಲಿ ಸೇವೆಯನ್ನು ಮಾಡ್ತಿದ್ದಾರೆ. ಕನಚೂರ್ ಆಸ್ಪತ್ರೆಯವರು ನಮ್ಮ ಸಂಘಟಕರು ಅವರ ಬಳಿ ಹೋಗಿ ನಾವೊಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ, ಒಂದು ಆರೋಗ್ಯ ಶಿಬಿರವನ್ನು ಆಚರಿಸಿದ್ದೇವೆ, ಮಾಡಿಕೊಳ್ಳಲು ನಾವೊಂದು ಆಶೆಯನ್ನು ಇಟ್ಟುಕೊಂಡಿದ್ದೇವೆ. ನಮಗೊಂದು ಕಾರ್ಯಕ್ರಮವನ್ನು ಮಾಡಲು ನಮಗೆ ಬೇಕಾದ ಸಿಬ್ಬಂದಿಗಳನ್ನು, ಡಾಕ್ಟರ್ಗಳನ್ನು ಕೊಡಬೇಕಂತ ಕೇಳಿಕೊಂಡಾಗ ಆಸ್ಪತ್ರೆಯ ಮ್ಯಾನೇಜ್ಮೆಂಟ್ ನಮಗೆ ಒಪ್ಪಿಕೊಂಡು ನಮಗೆ ಅದರ ಜೊತೆ ನಮ್ಮ ಅಬ್ದುಲ್ ಎಂ ಖಾನ್ ರವರು ಅಲ್ಲಿ ಮ್ಯಾನೇಜರ್ ಆಗಿ, ಕನಚೂರು ಆಸ್ಪತ್ರೆ ಮ್ಯಾನೇಜರ್ ಆಗಿರುವಂಥವರು ಕೂಡ ನಮಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡುವುದರ ಜೊತೆಗೆ ಇಂದು ಬೆಳಿಗ್ಗೆ ನಮ್ಮ ಈ ಶಿಬಿರಕ್ಕೆ ಬಂದು ಅದಕ್ಕೆ ಬೇಕಾದ ಎಲ್ಲ ವೈದ್ಯಕೀಯ ಸಲಹೆಗಳನ್ನು ನೀಡುತ್ತಾ, ಅದೇ ರೀತಿ ಡಾಕ್ಟರ್ಗಳನ್ನು ಕೂಡ ಯಾವ ಕಾರ್ಯಕ್ರಮವನ್ನು ಯಾವ ರೀತಿಯಲ್ಲಿ ಮಾಡಬೇಕು, ಯಾವ ರೀತಿ ಎಲ್ಲವನ್ನು ಯಥಾವತ್ತಾಗಿ ನಮಗೆ ಬೆಳಗಿನಿಂದಲೇ ಬಂದು ನಮಗೆ ಸಹಕರಿಸಿದ್ದಾರೆ. ಅವರನ್ನು ಕೂಡ ನಾವು ಇವತ್ತು ಇದೀಗ ಸನ್ಮಾನಿಸಲು ಸಂಘಟಕರಿಗೆ ಹೇಳ್ತಿದ್ದೇನೆ. ಸಂಘಟಕರು ಅಬ್ದುಲ್ ಎಂ ಖಾನ್, ದಿ ಮ್ಯಾನೇಜರ್ ಕನಚೂರ್ ಹಾಸ್ಪಿಟಲ್, ಅವರನ್ನು ಕೂಡ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಿದ್ದರು.
ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ವೇದಿಕಾ ಕಾರ್ಯಕ್ರಮಕ್ಕೆ ಈಗ ಮುಗಿಯಿತು. ಈಗ ಸನ್ಮಾನಿಸಲ್ಪಟ್ಟಂಥ ನಮ್ಮ ತಾರನಾಥ ಡಾಕ್ಟರ್ ಅವರು ಒಂದೆರಡು ಮಾತುಗಳನ್ನು ಸಂಘಟಕರ ಬಗ್ಗೆ ಹೇಳಿಕೊಳ್ಳುವ ಬಗ್ಗೆ ಕೇಳಿಕೊಳ್ತೇನೆ. ಮಾನ್ಯ ಮುಖ್ಯ ಅತಿಥಿಗಳಾದ ಅಬ್ದುಲ್ ರಹೀಂ ಖಾನ್, ಮ್ಯಾನೇಜರ್ ಕನಚೂರು ಹಾಸ್ಪಿಟಲ್, ಮತ್ತು ಇಲ್ಲಿ ಹಾಸನದ ಮುಖ್ಯ ಅತಿಥಿಗಳಾದ ಪ್ರಿನ್ಸಿಪಾಲ್ ಪ್ರಮೀಳಾ ಎಸಿ ಕಾರ್ಮೆಲ್ ಸ್ಕೂಲ್ ಮತ್ತು ಇಲ್ಲಿ ಕೋಟೆಗಾಲ್ನ ಸಿಸ್ಟರ್ ಎಸಿ ಲಿಲಿಯಾನಾ ಮೇರಿ ಎಸಿ ಕಾರ್ಮೆಲ್ ಸ್ಕೂಲ್ ಅವರಿಗೂ ಮತ್ತು ಶ್ರೀಮತಿ ಶ್ರೀಲತಾ ಮ್ಯಾನೇಜರ್ ಅವರಿಗೂ ಮತ್ತು ಇಲ್ಲಿಯ ಸಾಮಾನ್ಯ ಇದರ ಅಧ್ಯಕ್ಷರಿಗೂ ಮತ್ತು ಅವರ ಕಾರ್ಯದರ್ಶಿಯರಿಗೂ ಮತ್ತು ಇಲ್ಲಿಯ ಸಭಿಕರಿಗೂ ನನ್ನ ಅನೇಕ ವಂದನೆಗಳು. ನಾನು ಇಲ್ಲಿ ಬೀದಿಗೆ ಬಂದು ಅವರು ಹೇಳಿದ್ರು 40 ವರ್ಷ ಅಂತ. 45 ವರ್ಷ ಮೇಲಾಯಿತು. 1980ನೇ ಇಸ್ವಿನಲ್ಲಿ ಮೇ 8ರಿಂದ ನಾನು ಇಲ್ಲಿ ಪ್ರಾರಂಭಿಸಿದ್ದೇನೆ. ಈಗ 45 ವರ್ಷ ಕಳೆದು 46ನೇ ವರ್ಷಕ್ಕೆ ಕಾಲಿಟ್ಟಿದ್ದೇನೆ. ನಾನು ಪ್ರತಿ ಒಂದು ರೋಗಿಯನ್ನು ಅವನ ಇದನ್ನು ನೋಡದೆ ಎಲ್ಲ ಪ್ರಾಮುಖ್ಯತೆಯನ್ನು ಯಾವ ಇದು ದೊಡ್ಡಸ್ತಿಗೆ ಹಲವು ಇದನ್ನು ನೋಡದೆ ನಾನು ನನ್ನ ಸೇವೆಯನ್ನು ಮುಂದುವರಿಸಿದ್ದೇನೆ. ಮತ್ತು ಆತ್ಮಪೂರ್ವಕವಾದ ವಿಶ್ವಾಸತೆಯನ್ನು ಕೊಟ್ಟಿದ್ದೇನೆ. ಸಮಾಜ ನನ್ನನ್ನು ಗುರುತಿಸುವುದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೇನೆ ಮತ್ತು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಇಷ್ಟು ಹೇಳಿ ನಾನು ಒಂದು ಮಾತುಗಳನ್ನು ಮುಗಿಸ್ತೇನೆ. ಡಾಕ್ಟರ್ ತಾರನಾಥರವರು ಭಾವಪೂರ್ಣರಾಗಿ ನಮ್ಮ ಈ ಪ್ರದೇಶಕ್ಕೆ ಅವರು 40 ವರ್ಷ 46 ವರ್ಷಗಳು ಕಳೆದವು ಅಂತ ತಮ್ಮ ಅನಿಸಿಕೆಯನ್ನು ಹೇಳಿದರೆ, ಖಂಡಿತ 46 ವರ್ಷಗಳ ಕಾಲ ಸೇವೆಯನ್ನು ಕೂಡ ಅವರು ಮಾಡಿದ್ದಾರೆ ಅಂತ ಹೇಳಿದ್ರೆ ತುಂಬ ಸಂತೋಷ, ನಮಗೆ ತುಂಬ ಸಂತೋಷ. ಏಕೆಂದರೆ ಅವರು ಹೇಳಿದರು, ಅವರು ಒಂದು ಸೇವೆಯನ್ನು ಕೊಡುವಂಥ ರೀತಿಯಲ್ಲಿ ಅವನು ಯಾವ ರೀತಿಯ ಸೇವೆ ಅಂದರೆ ಅಲ್ಲಿಗೆ ಬರುವಂಥ ರೋಗಿಗಳು ಅವನು ಶ್ರೀಮಂತನ ಅವನು ಬಡವನ ಅವನು ಯಾರಂತ ನೋಡ್ತಿರಲಿಲ್ಲ. ಶ್ರೀಮಂತನೇ ಇರಲಿ ಬಡವರು ಯಾರೇ ಇರಲಿ ಅವರ ಫೀಸ್ ಕೇವಲ 10 ರೂಪಾಯಿ ಮಾತ್ರ. ಅವನು ದೊಡ್ಡ ಕಾರಲ್ಲಿ ಬಂದರೂ ಕೂಡ ಅವನಿಗೆ 10 ರೂಪಾಯಿ. ಇಂಥ ಒಂದು ಮನೋಭಾವನೆಯನ್ನು ಅವರು ಇಟ್ಟುಕೊಂಡರು. ಅದು ಅವರ ವೈದ್ಯಕೀಯ ಸೇವೆ ಅಂತ ನಾವು ಹೇಳ್ಬೋದು. ಖಂಡಿತ ಬಹಳ ಭಾವಕರಾಗಿ ಅವರು ತಮ್ಮ ಎರಡು ಮಾತುಗಳನ್ನು ಕೂಡ ಹೇಳಿದ್ದಾರೆ. ತುಂಬ ಸಂತೋಷ. ಮತ್ತೊಮ್ಮೆ ದೇವರಲ್ಲಿ ಅವರಿಗೆ ನಾನು ಆಯುರಾರೋಗ್ಯವನ್ನು ಪ್ರಾರ್ಥಿಸಿಕೊಳ್ತೀನಿ. ಅದೇ ರೀತಿ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ನಮಗೆ ಅನುವು ಮಾಡಿಕೊಟ್ಟಂಥ ಅಬ್ದುಲ್ ರಹೀಂ ಖಾನ್, ಮ್ಯಾನೇಜರ್ ಕನಚೂರು, ಇವರು ನಮ್ಮ ಈ ಶಿಬಿರದವರೆಗೆ ಒಂದೆರಡು ಅವರಿಗೆ ವೈದ್ಯಕೀಯ ಬಗ್ಗೆ ತುಂಬ ಆದ ಕಾರಣ ವೈದ್ಯಕೀಯವಾಗಿ ಒಂದೆರಡು ಮಾತುಗಳನ್ನು ಮಾಡಬೇಕೆಂದು ಕೇಳಿಕೊಳ್ತಿದ್ದೇನೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಡಾಕ್ಟರ್ ತಾರನಾಥ್ನವರೇ, ವೇದಿಕೆಯಲ್ಲಿರುವ ಇತರ ಗಣ್ಯರು ಹಾಗೂ ರೆಹಮಾನಿಯಾ ವೆಲ್ಫೇರ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ನ ಎಲ್ಲ ವಾಲಂಟಿಯರ್ಸ್, ಈ ಫ್ರೀ ಮೆಡಿಕಲ್ ಚೆಕಪ್ ಕ್ಯಾಂಪ್ ಮಾಡುವುದಕ್ಕಾಗಿ ಈ ರೆಹಮಾನಿಯಾ ವೆಲ್ಫೇರ್ ಟ್ರಸ್ಟಿನ ಅಯ್ಯೂಬ್ರವರು ಕಳೆದ 2 ತಿಂಗಳಿಂದ
ತುಂಬ ಪರಿಶ್ರಮ ಮಾಡಿದ್ದಾರೆ. ಅವರು ಪ್ರಥಮವಾಗಿ ನನಗೆ ಭೇಟಿಯಾದ ನಂತರ ಇಲ್ಲಿಯ ತನಕ ಬಹುಶಃ 1 ನಿಮಿಷ ಕೂಡ ರೆಸ್ಟ್ ತೆಗೆದಿರಬಹುದು. ಅಷ್ಟು ಪರಿಶ್ರಮ ಮಾಡಿ ಕ್ಯಾಂಪನ್ನು ಸಕ್ಸಸ್ ಮಾಡಬೇಕಂತ ತುಂಬ ಪರಿಶ್ರಮ ಮಾಡಿದ್ದಾರೆ. ಇದೊಂದು ಉತ್ತಮ ಕಾರ್ಯಕ್ರಮ. ರೆಹಮಾನ ವೆಲ್ಫೇರ್ ಚಾರಿಟೇಬಲ್ ಟ್ರಸ್ಟ್ ಮಾಡುವಂತಹ ಫ್ರೀ ಆರೋಗ್ಯ ತಪಾಸಣಾ ಇದು ಸಮಾಜಕ್ಕೆ ಮಾಡುವಂಥ ಅತ್ಯಂತ ಉತ್ತಮ ಕೊಡುಗೆ. ಈ ಕ್ಯಾಂಪಿನಲ್ಲಿ ಈ ಕನಚೂರು ಹಾಸ್ಪಿಟಲ್ ನಿಮಗೆ ಗೊತ್ತಿದ್ದಾಗೆ ಈ ಪರಿಸರದಲ್ಲಿ ತುಂಬ ಪ್ರಸಿದ್ಧವಾದ ಒಂದು ಆಸ್ಪತ್ರೆ. ಈ ಆಸ್ಪತ್ರೆ ಕೇವಲ ವೈದ್ಯಕೀಯ ಶಿಕ್ಷಕಕ್ಕೆ ಮಾತ್ರ ಅಲ್ಲದೆ ಊರಿನ ಮತ್ತು ನೆರೆ ಊರಿನಲ್ಲಿ ಫ್ರೀ ಆರೋಗ್ಯ ಚಿಕಿತ್ಸಾ ಕ್ಯಾಂಪನ್ನು ಕಂಟಿನ್ಯೂಸ್ ಆಗಿ ಮಾಡುತ್ತಾ ಇದ್ದಾರೆ. ಇಲ್ಲಿ ನಮ್ಮ ಈ ಕ್ಯಾಂಪಿನಲ್ಲಿ ನಮ್ಮದು ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಡಿಕ್, ಜನರಲ್ ಸರ್ಜರಿ, OBG, ಡರ್ಮಟಾಲಜಿ, ENT, ಆಪ್ಥಾಲ್ಮಾಲಜಿ. ಇನ್ನೊಂದೆಂದರೆ ನಾವು ಇಲ್ಲಿ ಆಬಾ ಕಾರ್ಡ್ ರಿಜಿಸ್ಟ್ರೇಷನ್ ಮಾಡುತ್ತೇವೆ. ಆಬಾ ಅಂದರೆ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್. ಈಗ ತಾನೇ ಎಲ್ಲರಲ್ಲೂ ಆಧಾರ್ ಕಾರ್ಡ್ ಇದೆ. ಹೇಗೆ ಆಧಾರ್ ಕಾರ್ಡ್ ಕಂಪಲ್ಸರಿ ಮಾಡಿದ್ರು ಅದೇ ರೀತಿ ಆಬಾ ಕಾರ್ಡ್ ಕೂಡ ಇನ್ನು ಮುಂದೆ ಕಂಪಲ್ಸರಿಯಾಗಿ ಎಲ್ಲರಿಗೂ ಆಬಾ ಕಾರ್ಡ್ ಇರಬೇಕಾಗ್ತದೆ. ಆಬಾ ಕಾರ್ಡ್ ಅಂದರೆ ಇದು ನಿಮ್ಮ ಹೆಲ್ತ್ ರೆಕಾರ್ಡ್. ಆಧಾರ್ ಕಾರ್ಡಲ್ಲಿ ಹೇಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಎಲ್ಲ ಲಿಂಕ್ ಆಗಿದೆ, ಅದೇ ರೀತಿ ಈ ಆಬಾ ಕಾರ್ಡಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಎಲ್ಲ ರೆಕಾರ್ಡ್ಗಳಿರುತ್ತದೆ. ನಿಮಗೆ ಇನ್ನು ಮುಂದೆ ಯಾವ ಕಡೆಯಲ್ಲೂ ಯಾವ ಹಾಸ್ಪಿಟಲ್ಗೆ ಹೋದರೆ ನಿಮಗೆ ಡಿಜಿಟಲ್ ಆಗಿ ಆಬಾ ನಂಬರ್ ಅದು ಇಟ್ಟರೆ ಅದರಲ್ಲಿ ನಿಮ್ಮ ಎಲ್ಲ ಹೆಲ್ತ್ ರೆಕಾರ್ಡ್ ಸಿಗ್ತದೆ. ಅದಕ್ಕಾಗಿ ಇದು ಫ್ರೀ ಆಬಾ ರಿಜಿಸ್ಟ್ರೇಷನ್. ಎಲ್ಲೆಲ್ಲಿ ನಾವು ಕ್ಯಾಂಪ್ ಮಾಡ್ತೇವೋ ಅಲ್ಲೆಲ್ಲ ನಾವು ಆಬಾ ರಿಜಿಸ್ಟ್ರೇಷನ್ ಮಾಡ್ತೇವೆ. ಮತ್ತು ಇವತ್ತು ಈ ಕಾರ್ಯಕ್ರಮ ನನಗೆ ಸನ್ಮಾನ ಮಾಡಿದ್ದಾರೆ. ನಾನು ಈ ಸನ್ಮಾನಕ್ಕೆ ಅರ್ಹನಲ್ಲ. ಯಾಕಂದರೆ ಈ ಕ್ಯಾಂಪಿನ ಹಿಂದುಗಡೆ ನಮ್ಮ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಗಳು ತುಂಬ ಪರಿಶ್ರಮ ತಗೊಂಡು ಕ್ಯಾಂಪನ್ನು ಸಕ್ಸಸ್ ಆಗಿ ಮಾಡುತ್ತಾರೆ. ಈ ಸನ್ಮಾನ ಎಲ್ಲವೂ ಅವರಿಗೆ ಸೇರಿದ್ದು. ಮತ್ತು ಈ ಸಂದರ್ಭದಲ್ಲಿ ನನಗೆ ಈ 2 ಮಾತುಗಳನ್ನು ಹೇಳಲಿಕ್ಕೆ ಸಂದರ್ಭ ಒದಗಿಸೋಕ್ಕೆ ರೆಹಮಾನಿಯಾ ವೆಲ್ಫೇರ್ ಟ್ರಸ್ಟ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಬಹಳ ಅರ್ಥಪೂರ್ಣವಾದ ಮಾತುಗಳನ್ನು ಹೇಳಿದ್ದೀರಿ. ಅದೇ ರೀತಿ ಈ ವೇದಿಕೆ ಶಿಬಿರದ ಎಲ್ಲ ವಿಷಯಗಳನ್ನು ವಿವರವಾಗಿ ಹೇಳಿದ್ದೀರಿ, ನನಗೆ ಸಂತೋಷ. ಅದೇ ರೀತಿ ಆಭಾ ಕಾರ್ಡ್ ಅಂದರೆ ಆಯುಷ್ಮಾನ್ ಕಾರ್ಡ್ ಅದನ್ನು ಕೂಡ ನೋಂದಾಯಿಸುವ ಬಗ್ಗೆ ಮಾಹಿತಿಯನ್ನು ಕೂಡ ನೀಡುತ್ತೀರಿ. ಅದೇ ರೀತಿ ನಿಮ್ಮನ್ನು ಸನ್ಮಾನಿಸಿದ ಬಗ್ಗೆ ಹೇಳಿದ್ದೀರಿ. ಏಕೆಂದರೆ ನಿಮ್ಮ ಆಸ್ಪತ್ರೆಯ ಸೇವೆಯು ನಮಗೆ ಇವತ್ತು ಕೊಟ್ಟಿರುವಂಥ ಈ ಸೇವೆಗೆ ಆಸ್ಪತ್ರೆಯ ಪರವಾಗಿ ನಿಮ್ಮನ್ನು ಸನ್ಮಾನಿಸಿದ್ದೇವೆ ಎಂದು ನಾವು ಇಷ್ಟಪಡ್ತೇವೆ. ಅದೇ ರೀತಿ ನಮ್ಮ ಅತಿಥಿಗಳೊಬ್ಬರಾದ ನಮ್ಮ ಕೃಷ್ಣ ಇವರು ಸೆಕ್ಷನ್ ಆಫೀಸರ್ ಸೋಮೇಶ್ವರ ಪುರಸಭೆ ಇವರು ಬಂದಿರ್ತಾರೆ. ಅವರನ್ನು ಕೂಡ ನಾನು ಸ್ವಾಗತಿಸ್ತೇನೆ. ಅವರಿಗೂ ಕೂಡ ಒಂದು ಸ್ಮರಣಿಕೆಯನ್ನು ಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಇಂದಿನ ಈ ಕಾರ್ಯಕ್ರಮ ವೈದ್ಯಕೀಯ ಶಿಬಿರಗಳಿಂದ ಪ್ರಾರಂಭವಾಗುತ್ತದೆ. ಬಹಳ ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಈಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಕಾರ್ನರ್ ಸ್ಕೂಲ್ನ ಪ್ರಿನ್ಸಿಪಾಲ್ರಾದ ಸಿಸ್ಟರ್ ಪ್ರಮೀಳ್ ಅವರಿದ್ದಾರೆ. ಅವರು ಒಂದೆರಡು ಮಾತುಗಳನ್ನು ಹಾಡಬೇಕಾಗಿ ಕೇಳಿಬಿಡ್ತೇನೆ. ಸಂದರ್ಭದಲ್ಲಿ ನಿಮ್ಮೆದುರು ನಿಲ್ಲುವುದು ನನಗೆ ಅಪಾರ ಸಂತೋಷವನ್ನುಂಟು ಮಾಡುತ್ತದೆ.
ನಮ್ಮ ಪ್ರದೇಶದ ಜನರ ಆರೋಗ್ಯಕ್ಕಾಗಿ ತಮ್ಮ ಸೇವೆ ಮತ್ತು ಸಮಯವನ್ನು ಹಂಚಿಕೊಳ್ಳುತ್ತಿರುವ ರಹಮಾನಿಯಾ ವೆಲ್ಫೇರ್ ಮತ್ತು ಚಾರಿಟಬಲ್ ಟ್ರಸ್ಟ್ ಮತ್ತು ಕಣಚೂರು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ನಾಟಿಕಲ್ ಮಂಗಳೂರು ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು, ಧನ್ಯವಾದಗಳು. ನಿಮ್ಮಂತಹ ಸಂಸ್ಥೆಗಳು ಜನರಲ್ಲಿ ಆರೋಗ್ಯ ಜಾಗೃತಿ ಮೂಡಿಸುತ್ತಿರುವುದು ನಿಜಕ್ಕೂ ಶ್ಲಾಘನೀಯವಾಗಿದೆ. ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಡಾಕ್ಟರ್ ತಾರನಾಥ್ ಶೆಟ್ಟಿ ಅವರು ತಮ್ಮ ಸೇವೆ ಮತ್ತು ಮಾನವೀಯತೆಯಿಂದ ಈ ಪ್ರದೇಶದ ಜನರ ಹೃದಯ ಗೆದ್ದವರು. ಗೌರವಾನ್ವಿತ ಅತಿಥಿ ಶ್ರೀ ಅಬ್ದುಲ್ ಎಂ ಖಾನ್, ಕಣಚೂರು ಆಸ್ಪತ್ರೆಯ ವ್ಯವಸ್ಥಾಪಕರು ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರೇ, ನಮ್ಮ ಶಾಲೆಯ ಜಂಟಿ ಕಾರ್ಯದರ್ಶಿ ಭಗಿನಿ ಜುಲಿಯಾನ ಮೇರಿ, ಈ ಶಿಬಿರದ ಆಯೋಜನೆಗೆ ಮುಂಚೂಣಿಯಾಗಿ ಶ್ರಮಿಸಿದ ಶೇಖ್ ಹರ್ಷದ್ ಅಮೀನ್, ಆಯೂಬ್ ಖಾನ್, ಶೇಖ್ ಮೊಹಮ್ಮದ್ ಮುಸೀನ್ ಹಾಗೂ ಶೇಖ್ ಮೊಹಮ್ಮದ್ ಅರ್ಫಾನ್ ಇವರ ಸಮರ್ಪಣೆ ತೊಡಗಿಸಿಕೊಂಡು ಮಾಡಿದ ಮನೋಭಾವ ಅತ್ಯಂತ ಪ್ರಶಂಸನೀಯ. ಇವರು ಸಾಮಾಜಿಕ ಸೇವೆಯ ನಿಜವಾದ ಉದಾಹರಣೆಗಳು. ನಾನು ಖುಷಿ ಪಡುತ್ತಿರುವುದು ಎಂದರೆ ನಮ್ಮ ಶಾಲೆಯ ಪೋಷಕರು, ವಿದ್ಯಾರ್ಥಿಗಳು, ಸ್ಟೆಲ್ಲಾ ಮ್ಯಾರಿಸ್ ಮತ್ತು ಕಾರ್ಮೆಲ್ ಶಾಲೆಯ ಹಳೆ ವಿದ್ಯಾರ್ಥಿಗಳು ಈ ಶಿಬಿರದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿರುವುದು ಬಹಳ ಸಂತೋಷವನ್ನುಂಟು ಮಾಡುತ್ತಿದೆ. ನೀವು ತರಗತಿಯ ಗೋಡೆಯೊಳಗೆ ಕಲಿತ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಿರುವುದು ನಮಗೆ ಹೆಮ್ಮೆಯ ಸಂಗತಿ. ಈ ಸಂಸ್ಥೆಯಿಂದ ಇನ್ನು ಮುಂದೆಯೂ ಅನೇಕ ಒಳ್ಳೆಯ ಕಾರ್ಯಕ್ರಮಗಳು ನಡೆಯಲಿರುವುದು ಎಂದು ನನಗೆ ಅವರು ತಿಳಿಸಿದ್ದಾರೆ. ಇದರ ಉಪಯೋಗವನ್ನು ಎಲ್ಲರೂ ನಮ್ಮ ಪರಿಸರದ ಜನರು ಪಡೆದುಕೊಳ್ಳುವಲ್ಲಿ ನಮ್ಮ ಎಲ್ಲ ಪ್ರೋತ್ಸಾಹ ಅವರಿಗೆ ಇರುತ್ತದೆ. ಈ ಶಿಬಿರವು ಆರೋಗ್ಯ, ಜಾಗೃತಿ ಮತ್ತು ಮಾನವೀಯತೆ ಎಂಬ ಸಂದೇಶವನ್ನು ಸಮಾಜಕ್ಕೆ ತಂದುಕೊಡಲಿ ಎಂದು ನಾನು ಹಾರೈಸುತ್ತೇನೆ. ಇಂತಹ ಸೇವಾ ಮನೋಭಾವದ ಕಾರ್ಯಕ್ರಮಗಳು ನಮ್ಮ ಸಮಾಜದಲ್ಲಿ ಬೆಳಕಿನಂತೆ ಪ್ರಕಾಶಿಸಲಿ. ಎಲ್ಲರಿಗೂ ಧನ್ಯವಾದಗಳು. ವಂದನೆಗಳು ಸಿಸ್ಟರ್‌ರವರೇ. ಬಹಳ ಅರ್ಥಪೂರ್ಣವಾದ ಇದರ ಅಧ್ಯಕ್ಷರು ಮತ್ತು ಇದರ ಚೇರ್ಮನ್, ಅದೇ ರೀತಿ ಇದರ ಸಂಘಟಕರಲ್ಲಿ ಅಯ್ಯೂಬ್ ಅರ್ಷದ್ ಇರ್ಬೋದು, ನಮ್ಮ ಮನ್ಸೂರ್ ಮೋಸಿನ್ ಇರ್ಬೋದು, ಅರ್ಫಾನ್ ಇರ್ಬೋದು, ಇವರು ಬಹಳ ಈ ಕಾರ್ಯಕ್ರಮಕ್ಕಾಗಿ ಬಹಳ ಶ್ರಮಪಟ್ಟಿದ್ದಾರೆ, ಬಹಳ ಕಷ್ಟಪಟ್ಟಿದ್ದಾರೆ. ಏಕೆಂದರೆ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಅದನ್ನು ಯಶಸ್ವಿಗೊಳಿಸೋದು ಅಷ್ಟೊಂದು ಸಣ್ಣ ವಿಚಾರವಲ್ಲ. ಏನೇ ಇರಲಿ, ಬಹಳ ಕಷ್ಟಪಟ್ಟು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನಡೆಸಲು ಅವರು ಯಶಸ್ವಿಯಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಈ ಪ್ರದೇಶ ಕೋಟೆಕಾರ ಇರ್ಬೋದು, ಸೋಮೇಶ್ವರ ಈ ಸರೌಂಡಿನಲ್ಲಿ ಇರುವಂಥ ಎಲ್ಲರಿಗೂ ಇವರು ಇನ್ನಷ್ಟು ಸೇವೆಯನ್ನು ನೀಡಲು ಸರ್ವಶಕ್ತನವರಿಗೆ ಶಕ್ತಿಯಲ್ಲಿ ಇವರ ಪ್ರೆಸಿಡೆಂಟ್ ನಮ್ಮ ಶೇಖ್ ಕರೀಂ ಇರ್ಬೋದು, ಅದೇ ರೀತಿ ಇದರ ಚೇರ್ಮನ್ ರಹಮಾನ್ ರಾವ್ ಇರ್ಬೋದು, ಇವರು ಕೂಡ ಈ ಸಂಘಟನೆಯಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡು ಬಹಳ ಕೆಲಸಗಳನ್ನು ಮುಂದೆ ಮಾಡಬೇಕಾಗಿದೆ. ಇದರ ಮುಂದೆ ಕೂಡ ಅವರು ಮಾಡಿರ್ತಾರೆ. ಅವರು ಇದೀಗ ಅವರ ಹೊಸ ರಹಮಾನಿಯಾ ವೆಲ್ಫೇರ್ ಚಾರಿಟಬಲ್ ಟ್ರಸ್ಟ್ ಅಂತ ಒಂದು ಹೊಸ ಸಂಘಟನೆಯನ್ನು ಇದೀಗ ಮಾಡಿಕೊಂಡು ಪ್ರಥಮ ಬಾರಿಗೆ ಅವರು ಈ ಒಂದು ಆರೋಗ್ಯ ಶಿಬಿರವನ್ನು ಮಾಡಿದ ಬಹಳ ಸಂತೋಷ. ಮುಂದಿನ ದಿನಗಳಲ್ಲಿ ಕೂಡ ಇನ್ನಷ್ಟು ಕೆಲಸಗಳನ್ನು ಮಾಡಲು, ಇನ್ನಷ್ಟು ಸಮಾಜ ಸೇವೆಗಳನ್ನು, ಏಕೆಂದರೆ ಸಮಾಜದಲ್ಲಿ ನಾವು ಸಮಾಜ ಸೇವಕರಾಗಿ ಸಮಾಜ ಸೇವೆಯನ್ನು ಮಾಡುವಂಥ ಕೆಲಸಗಳನ್ನು ಮಾಡಲು ಸರ್ವಶಕ್ತನಾದ ದೇವರವರಿಗೆ ಆಯುರಾರೋಗ್ಯ ಮತ್ತು ಆರೋಗ್ಯವನ್ನು ಕರುಣಿಸಲಿ ಎಂದು ಕೂಡ ನಾನು ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಅದೇ ರೀತಿ ಇಂದಿನ ಈ ಕಾರ್ಯಕ್ರಮದ ಫಲಾನುಭವಿಗಳು ತುಂಬ ಮಂದಿ ಬಂದಿರುತ್ತಾರೆ. ಅವರಿಗೆಲ್ಲರೂ ಇವರ ಪ್ರಯೋಜನವನ್ನು ಪಡೆಯಬೇಕೆಂದು ಕೇಳಿಕೊಳ್ಳುತ್ತಾರೆ ಮತ್ತು ಪ್ರಯೋಜನ ಪಡೆದವರು ತಾವು ಹೋಗಿ ತಮ್ಮಲ್ಲಿ ಇರುವಂಥ ಜನರನ್ನು ಯಾರೇ ಅವಶ್ಯಕತೆ ಅವರನ್ನು ಫಲಾನುಭವಿಗಳವರನ್ನು ಕಳಿಸಿಕೊಟ್ಟು ಇದನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸಕೊಡಬೇಕಾಗಿ ಕೂಡ ಕೇಳಿಕೊಳ್ಳುತ್ತೇನೆ. ಈಗ ಓಟತ್ತು ನಮ್ಮ ಅರ್ಫಾನ್ ಅವರು ಮಾಡ್ತಿದ್ದಾರೆ, ಅವರನ್ನು ನಾನು ವೇದಿಕೆ ಕರೀತೀನಿ. Thank you, sir. Bismillahirrahmanirrahim. Alhamdulillah, with the grace and the mercy of Allah, our free medical camp has been a great success. On behalf of Rahmaniya Welfare and Charitable Trust, I extend my heartfelt gratitude to all who
made this noble initiative possible. First and foremost, our sincere thanks to our Kanachur Hospital and Research Center Natikal for their wholehearted support, especially to the management, doctors, nurses and staffs, who dedicated their time and expertise for the welfare of our community. A special note of the gratitude to our chief guest, Dr. B. Tarna Shetty, and our guest of Honorable Mr. Abdullah M. Khan for gracing the occasion and inspiring us with this presence. We also thank our respected dignitaries, guests and well-wishers for being a part of this meaningful day. Our sincere appreciation goes to the management of the Carmel School Kotekar Biri for providing this venue and extending full cooperations. And a big thank you to volunteer and the team members whose dedications and teamwork ensured that everything ran smoothly from the start to finish. Last but not least, to the public who participate, we thank you for the trust and support. May this camp bring benefit and good health to all. Thank you all of us. ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳ ನಿಮಿತ್ತ ನಮ್ಮ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಬೇಕಾಗಿ ಕೇಳಿಕೊಳ್ತೇನೆ.